ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಕಾ ಶಶಿ ಕನ್ನಡ ವ್ಲಾಗ್ಸ್. ಸೊ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ನಮ್ಮೂರ ಜಾತ್ರೆ ಆಗಿರೋದ್ರಿಂದ ನಮ್ಮ ಭಾಷೆಯಲ್ಲಿ ಹೇಳಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ ಅವನೂರ ಕಡೆಗೆ. ಅವನೂರಿಗೆ ನಮ್ಮೂರಿಂದ ಒಂದು 40 ಕಿಲೋಮೀಟ್ರ್ ಆಕತಿ. ಹಾಗಾಗಿ ಜಲ್ದಿನ ಹೋಗಿ ಅವನೂರು ಮುಟ್ಟಿದ್ವಿ. ಚಳಿ ನೋಡಿದ್ರೆ ಭಯಂಕರ ಇತ್ತು ರೀ. ನನಗೆ ಕಾಲೆಲ್ಲ ನಡ್ಗಾಕತ್ತಿದ್ವು ಚಳಿಗೆ. ಫುಲ್ ಪ್ಯಾಕ್ ಆಗಿದ್ದೆ. ಆ ಕಡೆ ಈ ಕಡೆ ನೋಡಿದೆ, ಒಂಚೂರು ಮೆಕ್ಕೆಜೋಳದ ಬೆಂಡಿದ್ದು ಅಂದರೆ ಗೊಂಜಾಳದ ಬೆಂಡು ಸಿಕ್ಕು. ಬೆಂಡು ತೊಗೊಂಬಂದು ಹಾಕಿ ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಂತಿದ್ದೆ. ಅಷ್ಟೊತ್ತಿಗೆ ಮತ್ತು ನಮ್ಮ ಮನೆಯವರು ನಮ್ಮ ಮೈದನ ಮಕ್ಕಳು ಬಂದರು, ನಾವು ಚಳಿ ಕಾಸ್ಕೊಂತೀವಿ ಅಂತಂದು ಬಂದು ಅವರು ಒಂಚೂರು ಬಿಸಿ ಮಾಡ್ಕೊಂಡ್ರು. ನನ್ನ ತಂಗಿ ಮಗಳದ್ದು ಹರಿಕಿತ್ತು ರೀ. ಅಂದ್ರೆ ಅದು ನಮ್ಮ ಅತ್ತೆ ಅದಳಲ್ರಿ, ಅಮ್ಮಂದು ಹರಿಕಿತ್ತು. ಹಾಗಾಗಿ ದೇವಸ್ಥಾನದ ಕಡೆ ಹೊರಟ್ವಿ, ಜಲ್ದಿ ಹರಕೆ ತೀರ್ಸಿ ಬರೋಣ ಅಂತಂದು. ನಾವು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದ ಹತ್ರ ಹೋಗಿದ್ವಿ. ರಶ್ ಏನು ಅಷ್ಟಿಲ್ಲ ರೀ ಈಗ ಸದ್ಯಕ್ಕೆ. ಅಂದರೆ ಬೆಳಗ್ಗೆ ಜಲ್ದಿ ಬಂದೀವಲ್ಲ, ಹಾಗಾಗಿ ರಶ್ ಇಲ್ಲ. ಸೊ ಹೋಗ್ತಾ ಹೋಗ್ತಾ ಭಾಳ ರಶ್ ಆಕತಿ. ಸೊ ಬಂದು ಇಲ್ಲಿ ಅಮ್ಮಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕಾಗಿತ್ತು. ತಣ್ಣೀರು ಸ್ನಾನ ಮಾಡ್ಬೇಕು. ಆ್ಯಕ್ಚುಲಿ ಚಳಿ ಭಾಳ ಇತ್ತು ಅಂತಂದು ನಾವು ಅಲ್ಲೇ ಬಿಸಿನೀರು ಇಸ್ಕೊಂಡು ಅಮ್ಮಗೆ ಸ್ನಾನ ಮಾಡಿಸಿ ಬೇನ್ ಸೀರೆದು ಹರಕೆ ಇತ್ತು. ಹಾಗಾಗಿ ಬೇನ್ ಸೀರೆ ಉಡಿಸಿ ಅವಳಿಗೆ ರೆಡಿ ಮಾಡಿದ್ವಿ. ಪಾಪ ಚಳಿ ಇತ್ತು ಅಂತ ಅಳಕತ್ತಿದ್ಲು. ಆಮೇಲೆ ಕನ್ವಿನ್ಸ್ ಮಾಡಿ ಹೇಳಿದ್ಮೇಲೆ ಸುಮ್ಮನಾದ್ಲು. ಈ ದೇವಸ್ಥಾನನ ಒಂದು ಸುತ್ತು ಹಾಕ್ಬೇಕ್ರಿ. ಸೊ ಹಂಗಾಗಿ ಇಲ್ಲಿ ದೇವಸ್ಥಾನದ ಒಂದು ಸುತ್ತು ಹಾಕಿ ಚೌತ್ ಮನೆಗೆ ಹೋಗ್ಬೇಕು. ಚೌತ್ ಮನೆಗೆ ಹೋದ್ವಿ, ದೇವ್ರದ್ದು ಒಂದು ಸುತ್ತು ಹಾಕಿ ಇಲ್ಲಿ ಬಂದು ಹರಕೆ ಮುಗಿಸಿ ಜಳಕ ಮಾಡಿಸಿ ಮತ್ತು ಹೊಸ ಬಟ್ಟೆ ಹಾಕಿ ಆರತಿ ಮಾಡ್ತೀವಿ ರೀ. ಇದು ನಮ್ಮ ಪದ್ಧತಿ. ಹಾಗಾಗಿ ಈಗ ಆರತಿ ಮಾಡಕತ್ತಾರೆ ಎಲ್ಲರೂ. ಬೇರೆ ನಮಸ್ಕಾರ ಹಾಕ್ತವ್ರಿಗೆ, ಹಂಗೆ ಬೇನ್ ಸೀರೆ ಉಟ್ಕೊಂಡಿರೋರಿಗೆ. ಇದು ಒಂದು ಜಾತ್ರೆ ನಡೆಯುವಂಥ ಸ್ಥಳ ರೀ. ಇದು ಫಸ್ಟ್ ನಾನು ಲಾಸ್ಟ್ ವಿಡಿಯೋದಾಗ ತೋರಿಸಿದ್ನೆ ನಿಮಗೆ. ಇದು ಖಾಲಿ ಇರ್ತೈತಿ ನೋಡಿರಿ. ಇವತ್ತು ಹೆಂಗೈತೆ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರ್ತೈತಿ. ಅಲ್ಲಿ ಕಾಣ್ತಾ ಇರೋದು ದೇವ್ರಿ. ಅಂದ್ರೆ ನಾವು ಫೋಟೋ ತೆಗಿಯಂಗಿಲ್ಲ ರೀ, ವಿಡಿಯೋನು ಮಾಡೋಂಗಿಲ್ಲ ದೇವ್ರದ್ದು ಹತ್ತಿರದಿಂದ. ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡೋಂಗಿಲ್ಲ. ಸೊ ಇಲ್ಲಿಂದ ನೋಡ್ಕೊಳ್ರಿ. ದೇವ್ರ ಹತ್ರ ಹೋಗೋಕೆ ಸ್ವಲ್ಪ ರಶ್ ಕೂಡ ಭಾಳ ಐತ್ರಿ. ಹಾಗಾಗಿ ಇಲ್ಲಿಂದ ಅವ್ರಿಗೆ ಕೈ ಮುಗಿಸಿ ನಾವು ಇರೋವಂಥ ಜಾಗಕ್ಕೆ ಅವ್ರಿಗೆ ಕಳಿಸಿ ನಾವೆಲ್ಲರೂ ದರ್ಶನಕ್ಕೆ ಹೋಗೋಣ ಅಂತಂದು ಕ್ಯೂ ಹಚ್ಚಕ್ಕೆ ಹೊರಟ್ವಿ ರೀ. ಯಾಕಂದ್ರೆ ಈ ತಾಯಿ ಹೊರಗೆ ಬರೋದು ವರ್ಷಕ್ಕೊಂದ್ಸರಿ. ಹಾಗಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನೋಡ್ರಿ ಅಲ್ಲಿ ತಾಯಿ ಕಾಣ್ತಾರೆ. ಸೊ ಕ್ಯೂ ಹಚ್ಚಿದ್ವಿ ನಾವು ದರ್ಶನ ಮಾಡ್ಕೊಳಕ್ಕೆ. ಸ್ವಲ್ಪ ರಶ್ ಏನೋ ಇತ್ತು, ಆದರೂ ಕಮ್ಮಿ ಇತ್ತು ರೀ. ಬೆಳಗ್ಗೆ 6 ಗಂಟೆಗೆಲ್ಲ ಹಾಗಾಗಿ ಕಮ್ಮಿನೇ ಇತ್ತು. ಇದು ಮೇನ್ ದೇವಸ್ಥಾನ ರೀ. ಇದು ಅಂದರೆ ಡೈಲಿ ಪೂಜೆ ನಡೆಯೋವಂಥ ದೇವಸ್ಥಾನ. ಇದು ಜಾತ್ರೆ ನಡೆಯೋವಂಥ ಸ್ಥಳ. ಇದು ಎಲ್ಲ ಪೂರ್ತಿ ಜಾತ್ರೆಗೆ ಒಂದು ವಿಶೇಷ ತೋರಿಸ್ತೀನಿ ರೀ. ವಿಶೇಷ ಅಂತಂದ್ರೆ ಇಲ್ಲಿ ನೋಡ್ರಿ, ಇಂಥ ದೊಡ್ಡ ಜಾತ್ರೆಗೂ ಶಿಸ್ತಾಗಿ ಕುಡಿದು ಅಷ್ಟು ಗಲಾಟೆಗೂ ಆರಾಮಾಗಿ ಮಕ್ಕಂಡನ ಮನುಷ್ಯ. ಇದು ಒಂಥರ ಅವ್ರಿಗೂ ಏನೋ ಖುಷಿ ಜಾತ್ರೆ ಅಂತಂದ್ರೆ. ಅದಿಲ್ರಿ, ಅವತ್ತು ಮನೆಗೆ ದರ್ಶನ ಮುಗಿಸ್ಕೊಂಡು ಹಣ್ಣು ಕಾಯಿ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ರೀ, ಮೇನ್ ದೇವಸ್ಥಾನಕ್ಕೆ. ನೋಡಿರಿ, ನಾ ಹೇಳಿದ್ನೆಲ್ಲ ಹೋದ ವಿಡಿಯೋದಾಗ ಇದು ಆ ಪೆಟ್ಟಿಗೆ. ಇದ್ರೊಳಗನ ದೇವಿ ಇರ್ತಾಳೆ. ಅಂದ್ರೆ ಅವನೂರ ದ್ಯಾಮವ್ವ ಇದೇ ಪೆಟ್ಟಿಗೆ ಒಳಗೆ ಇಡ್ತಾರೆ. ಜಾತ್ರೆ ದಿನ ಬೆಳಗಿನ ಜಾವ ತೆಗೆದು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಚೌತ್ ಮನೆಗೆ ಕುಂದ್ರಿಸಿ ಪೂಜೆ ಮಾಡಿ ಸಾಯಂಕಾಲ ಮತ್ತೆ ವಾಪಸ್ ಕರ್ಕೊಂಬಂದು ಇದೇ ಪೆಟ್ಟಿಗೆ ಒಳಗೆ ಹಾಕಿ ಲಾಕ್ ಮಾಡಿದ್ರಂದ್ರೆ ಇನ್ನು ಮುಂದಿನ ವರ್ಷಕ್ಕನ ಮತ್ತು ಅಮ್ಮ ಹೊರಗೆ ಬರೋದ್ರಿ. ನೋಡಿರಿ, ಇದು ದೇವಸ್ಥಾನದ ಮುಂದೆ ಇರುವಂಥ ಪ್ರಾಂಗಣ. ದೇವಸ್ಥಾನ ಭಾಳ ಚೆನ್ನಾಗೈತ್ರಿ, ವಿಶಾಲವಾಗೈತಿ. ಜಾತ್ರೆ ನಡೆಯೋ ಜಾಗ ನೀವು ಬೇಕಾದ್ರೆ ನನ್ನ ಲಾಸ್ಟ್ ವಿಡಿಯೋ ಒಳಗೆ ನೋಡಿದ್ರೆ ಈ ಪ್ಲೇಸ್ ಹೆಂಗೆ ಕಾಣಿಸ್ತದೆ ಅಂತ ಗೊತ್ತಾಗತ್ರಿ. ಈಗ ಜಾತ್ರೆ ಇರೋದ್ರಿಂದ ಇಷ್ಟು ರಶ್ ಇರುತ್ತೆ ರೀ, ಕಾಲಿಡೋಕ್ಕೂ ಜಾಗ ಇರಲ್ಲ ಅಂತ ಹೇಳಿದ್ದೆ. ಸೊ ಹಂಗೆ ಐತ್ರಿ. ಇನ್ನು ಟೈಮ್ ಆದಂಗೆ ಭಾಳ ರಶ್ ಆಕತ್ರಿ. ಎರಡೂ ಕಡೆಯೂ ದರ್ಶನ ಮುಗಿಸ್ಕೊಂಡು ನಾವು ಪಳಾರ ತೊಗೊಳ್ಳೋಣ ಅಂತ ಹೊರಟ್ವಿ ರೀ. ರಶ್ ಭಾಳ ಇರ್ತೈತೆ ರೀ ಇಲ್ಲಿ. ಹಂಗಾಗಿ ಒಂದು ಸ್ವಲ್ಪ ದಾರಿ ಮಾಡ್ಕೊಂಡು ನಾವೇ ಹೋಗ್ಬೇಕು. ಇಲ್ಲಿ ಏನಂದ್ರೆ ಮುಖ್ಯವಾಗಿ ಯಾಕೆ ರಶಪ್ಪ ಅಂತಂದ್ರೆ ಹರಕೆ ತೀರ್ಸೋರೆಲ್ಲ ಇಲ್ಲೇ ಇರ್ತಾರೆ. ದೀಡ್ ನಮಸ್ಕಾರ ಎಲ್ಲ ಹಾಕಿ ಇಲ್ಲೇ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಹೋಗ್ತಾರೆ ರೀ. ಹಾಗಾಗಿ ಜಾತ್ರೆಗೆ ಬಂದೀವಿ ಅಂದಮೇಲೆ ಜಾತ್ರೆಗೆ ಮಂಡಕ್ಕಿ, ಅರ್ಶಿನ ಕುಂಕುಮ, ಪಳಾರ ತಗೊಳ್ಳೋದು ಯಾವಾಗಲೂ ಕಾಮನ್ ರೀ. ಹಾಗಾಗಿ ಮೊದಲು ಹೋಗಿ ಅರ್ಶಿನ ಕುಂಕುಮ ಕಟ್ಟಿಸ್ಕೊಂಡ್ವಿ. ಅರ್ಶಿನ ಕುಂಕುಮ ಕಟ್ಟಿಸ್ಕೊಂಡು ಆದ್ಮ್ಯಾಗ ಮಂಡಕ್ಕಿ ತಗೊಳ್ಳೋಣ ಅಂತಂದು ಮುಂದಕ್ಕೆ ಹೋದ್ವಿ ರೀ. ಅಂಗಡಿನೂ ಭಾಳ ಇದ್ವು, ಕಲರ್ ಸ್ವೀಟ್ಸೂ ಇದ್ವು. ಬೇರೆ ಹೊರಗೆ ಅಂಗಡಿ ಒಳಗೆ ಸ್ವೀಟ್ಸ್ ಎಲ್ಲ ತಿಂದಿರ್ತೀವಿ, ಆದರೆ ಜಾತ್ರೆಗಿನ ಸ್ವೀಟ್ಸ್ ಒಂಥರ ಚೆನ್ನಾಗಿರ್ತಾವೆ ರೀ. ಹಾಗಾಗಿ ತೊಗೊಳ್ಳೋಣ ಅಂತಂದು ಹೋದ್ವಿ. ಒಂದು ಅಂಗಡಿ ಸೆಲೆಕ್ಟ್ ಮಾಡ್ಕೊಂಡು ಹೋದ್ವಿ ರೀ. ಇದು ಹಾವೇರಿಯವ್ರದ್ದು ಅಂತ ಅಂಗಡಿ. ಇವ್ರು ಹಾವೇರಿಯವರು ಇಲ್ಲಿ ಅವನೂರಾಗ ಅಂಗಡಿ ಹಾಕಿದ್ರು ರೀ ಜಾತ್ರೆಗ. ಬೆಂಡು, ಬೆತ್ತಾಸು, ಪಳಾರ ತೊಗೊಂಡ್ವಿ ರೀ, ಮಂಡಕ್ಕಿ. ಹಂಗೆ ಮತ್ತು ಜಾತ್ರೆಗಿನ ಜಿಲೇಬಿನೂ ಭಾಳ ಮಸ್ತ್ ಇರ್ತೈತೆ ರೀ. ಹಾಗಾಗಿ ಜಿಲೇಬಿನೂ ತೊಗೊಂಡ್ವಿ. ಬೆಂಡು ತಿಂದಿರಲಿಲ್ಲ, ಭಾಳ ದಿನ ಆಗಿತ್ತು ಅಂತಂದು ಅಣ್ಣ ಒಂದು ಬೆಂಡು ಕೊಡು ಅಂತಂದು ಇಸ್ಕೊಂಡು ಬೆಂಡನ್ನು ಟೇಸ್ಟ್ ಮಾಡಿದ್ವಿ. ಹಂಗೆ ಖಾರನೂ ತಿಂದು ನೋಡಿದೆ, ಚೆನ್ನಾಗಿದ್ವು ಅಂತಂದು ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಹೊಂಟ್ವಿ ರೀ. ಹೋಗೋನು ನಾವಿದ್ದ ಜಾಗಕ್ಕೆ ಅಂತಂದು. ಆ 3 ಅಂದ್ರೆ ಇದೇ ಮುಖ್ಯವಾದ ಬಿಸ್ನೆಸ್ ರೀ. ಇದು ಯಾವ್ದಂತ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ.
ನಮ್ಮವ್ವ ಗುದೋ ಹೇಳಿ ಪಳಾರ ತಗೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಇನ್ನೊಂದು ಸರಿ ಕೈ ಮುಕ್ಕೊಂಡು ನಾವೆಲ್ಲಿದ್ವಿ ಆ ಜಾಗಕ್ಕೆ ಹೊಂಟ್ವಿ ರೀ. ಹೋಗಿ ಅಲ್ಲಿ ಟೈಮ್ ಆಗಿತ್ತು ತಿಂಡಿದು, ಹುಡುಗರು ಹೊಟ್ಟೆ ಹಸಿಯಾಕತ್ತೈತಿ ಅಂತಂದ್ರು. ಹಾಗಾಗಿ ಅವಲಕ್ಕಿ ಮಾಡೋಣ ಅಂತಂದು ಗ್ಯಾಸ್ ಇಟ್ಕೊಂಡು ಅವಲಕ್ಕಿ ಮಾಡಕ್ಕೆ ಕೂತ್ಕೊಂಡ್ರಿ. ಒಗ್ಗರಣೆನ ಬೆಳಗಿನ ಮನೆಗೆ ಬರ್ಬೇಕಾರೆ ಮಾಡ್ಕೊಂಬಂದಿದ್ವಿ. ಗ್ಯಾಸ್ ಹಚ್ಚಿ ಇನ್ನೊಂದು ಸರಿ ಒಗ್ಗರಣೆ ಬಿಸಿ ಮಾಡಿ ಅವಲಕ್ಕಿ ತೊಯ್ಸಿ ಹಾಕಿ ತಿಂಡಿ ಮಾಡ್ಕೊಂಡು ತಿಂದ್ವಿ ರೀ. ಇನ್ನೇನು ಮಾಡೋದು, ಬಿಸಿಲು ಜಾಸ್ತಿ ಆಗಾಕತ್ತು ಅಂತಂದು ಅಲ್ಲಿಂದ ಜಾಗ ಖಾಲಿ ಮಾಡಿ ಒಂದು ಒಳ್ಳೆ ತೆಂಗಿನ ತೋಟಕ್ಕೆ ಹೋದ್ವಿ ರೀ. ತೋಟ ಏನು ನಮ್ದಲ್ರಿ, ಬೇರೆಯವ್ರದ್ದು. ನೆರಳಿತ್ತು, ಚೆನ್ನಾಗಿತ್ತು ಜಾಗ ಅಂತಂದು ನಮ್ಮ ಆಂಟಿ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿಯವ್ರು ಹೋಗಿ ಎಲ್ಲ ಕುತ್ಕೊಂಡ್ವಿ ರೀ ಅಲ್ಲಿ. ಇನ್ನು ತಂದಿದ್ದು ಬುತ್ತಿ ರೊಟ್ಟಿ ತಿನ್ನೋನು ಅಂತಂದು ಎಲ್ಲ ಬಿಚ್ಕೊಂಡು ಊಟ ಮಾಡೋಕೆ ಶುರು ಮಾಡ್ಕೊಂಡ್ರಿ. ಸೊ ಮೆನು ಒಳಗೆ ಏನೇನೈತೆ ಅಂತ ಹೇಳ್ತೇನೆ ಬರ್ರಿ. ನೋಡ್ರಿ, ಇದು ಜುಣ್ಕದ ವಡಿ ಅಂತಾರೆ, ಅಂದ್ರೆ ಕೊರ್ದು ಹಿಟ್ಟಿನ ಜುಣ್ಕ. ಸೊ ಜುಣ್ಕದ ವಡಿ ಮಾಡಿದ್ವಿ ರೀ. ನೆಕ್ಸ್ಟ್ ಬಂದು ಇದು ಮೊಳಕೆ ಕಟ್ಟಿದ್ದು ಮಡಿಕೆ ಕಾಳಿನ ಪಲ್ಯ ರೀ. ಇನ್ನು ಅವ್ರೆಕಾಳು ಸೀಸನು ಇತ್ತು ಅಂತಂದು ಅವ್ರೆಕಾಳೂ ಮಾಡಿದ್ರು. ಅವ್ರೆಕಾಳು ಒಂಥರ ಡ್ರೈ ಥರ ಮಾಡಿದ್ರೆ ಚೆನ್ನಾಗಿತ್ತು ರೀ ಅವ್ರೆಕಾಳು ಪಲ್ಯ. ಇನ್ನು ನೆಕ್ಸ್ಟ್ ಈ ಮೆನು ಒಳಗೆ ಇದು ಇರಲೇಬೇಕು ರೀ, ಜಾತ್ರೆ ಮೆನು ಒಳಗೆ. ಅದ ನಮ್ಮ ಬದ್ನಿಕಾಯಿ ಎಣ್ಗಾಯಿ ರೀ. ಇನ್ನು ಇಷ್ಟೆಲ್ಲ ಪಲ್ಯ ಅದಾವು ಅಂದಮೇಲೆ ಅದಕ್ಕೆ ಚಪಾತಿ ರೊಟ್ಟಿ ಬೇಕಾ. ಸೊ ಹಾಗಾಗಿ ಬಿಸಿ ಚಪಾತಿನೂ ಮಾಡ್ಕೊಂಬಂದಿದ್ವಿ. ಇನ್ನು ಚಪಾತಿ ಆದಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಅಂತೂ ಇರಲೇಬೇಕಲ್ರಿ. ರೊಟ್ಟಿನೂ ಬಡ್ಕೊಂಡು ಹೋಗಿದ್ವಿ. ಹಾಗಾಗಿ ಬಿಸಿ ಬಿಸಿ ರೊಟ್ಟಿನೂ ಇದ್ವು. ಖಡಕ್ ಮಾಡಿರಲಿಲ್ಲ ಈ ಸರಿ, ಮೆತ್ತಗೆ ಇಟ್ಕೊಂಡು ಹೋಗಿದ್ವಿ. ಇದ್ರ ಎಲ್ಲರ ಜೊತೆಗೂ ಮತ್ತು ನಮಗೊಂದು ಸಲಾಡ್ ಇರ್ಬೇಕ್ರಿ, ಅಂದ್ರೆ ಪಚಡಿ, ಉಳ್ಳಾಗಡ್ಡಿ, ನಿಂಬೆ ಹಣ್ಣು ಮತ್ತು ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು ಎಲ್ಲ ಇತ್ತು ರೀ. ಇನ್ನು ಬಿಸಿಲು ಭಾಳ ಇರ್ತೈತಿ ಅಂತಂದು ಸಿಂಪಲಾಗಿ ಒಂದು ಮೊಸರು ಬುತ್ತಿನೂ ಮಾಡ್ಕೊಂಡು ಹೋಗಿದ್ವಿ ರೀ. ಇದು ಮೊಸರು ಬುತ್ತಿ ರೀ. ಇನ್ನು ನೆಕ್ಸ್ಟ್ ಇದೂ ಒಂಥರ ಸ್ಪೆಷಲ್ ರೈಸ್ ರೀ. ಇದಕ್ಕೆ ಹುಳಿ ಬುತ್ತಿ ಅಂತ ಕರೀತಾರೆ. ಅದು ಮೊಸರು ಬುತ್ತಿ, ಇದು ಹುಳಿ ಬುತ್ತಿ ರೀ, ಅಂದ್ರೆ ಹುಳಿ ಅನ್ನ ಅಂತ. ಇನ್ನು ಸ್ವೀಟ್ಸ್ನಾಗ ಜಿಲೇಬಿ ತೊಗೊಂಡು ಹೋಗಿದ್ವಿ ರೀ, ರೆಡಿ ಜಿಲೇಬಿ, ಜಾತ್ರೆಗಿಂದ ಅಲ್ರಿ ಮತ್ತು ಅಂಗಡಿಯಾಗಿಂದಿದೆ. ಆಮೇಲೆ ಇನ್ನೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ರೀ, ಇದು ಮಾದ್ಲಿ ಅಂತಂದು. ಇದು ನಮ್ಮ ಅಂಟಿ ಮಾಡ್ಕೊಬಂದಿದ್ರು ಮಾದ್ಲಿನ. ನಮ್ಮ ಮಮ್ಮಿ ಹೋಳ್ಗೆ ಮಾಡಿದ್ರು ರೀ, ಕಾಯಿ ಹೋಳ್ಗೆ. ಮಾದ್ಲಿ ಆತ, ನೆಕ್ಸ್ಟ್ ಬರೋದ ಈಗ ಹೋಳ್ಗೆ ರೀ, ಕಾಯಿ ಹೋಳ್ಗೆ ಮಾಡಿದ್ರು. ತಿಂದು ಬಂದಿದ್ರಿ ಅಲ್ಲೇ, ಮಸ್ತಾಗಿದ್ದು ಹೋಳ್ಗೆ. ಬಂದು ಇಲ್ಲೂ ಒಂದೆರಡು ಶಿಸ್ತಾಗಿ ತಿಂದೆ ಹೋಳ್ಗಿನ. ನೆಕ್ಸ್ಟ್ ಇಷ್ಟೆಲ್ಲ ಇದ್ಮೇಲೆ ಒಂಚೂರು ವೈಟ್ ರೈಸೂ ಇರಲಿ ಅಂತಂದು ಒಂಚೂರು ವೈಟ್ ರೈಸು ತೊಗೊಂಡು ಹೋಗಿದ್ವಿ ರೀ. ಅಂದ್ರೆ ಮಜ್ಜಿಗೆ ಇಲ್ಲ ಮೊಸರು ಹಾಕ್ಯಂತ ತಿನ್ನಕ್ಕೆ ಬರ್ತೈತಿ ಅಂತಂದು. ಇನ್ನು ಚಟ್ನಿ ಪುಡಿ ಅಂತ ಹೇಳಿದ್ದಿಲ್ಲ ರೀ, ಇದು ನೋಡಿರಿ ಗುರಳ್ ಚಟ್ನಿ, ಅದ ಕುರ್ಶಾಣಿ ಚಟ್ನಿ ರೀ. ಇನ್ನು ಕಡ್ಲಿ ಚಟ್ನಿ ರೀ, ಮತ್ತು ಅಗಸಿ ಚಟ್ನಿ, ಹಂಗೆ ಶೇಂಗಾ ಚಟ್ನಿನೂ ತೊಗೊಂಡು ಹೋಗಿದ್ವಿ ರೀ. ಚಟ್ನಿ ಪುಡಿ ಇಲ್ಲ ಅಂದ್ರೆ ನಮಗೆ ಊಟನ ಸೇರಂಗಿಲ್ಲ ರೀ. ಹಾಗಾಗಿ 4 ಥರ ಚಟ್ನಿ ಪುಡಿನೂ ಮಾಡ್ಕೊಂಡು ಹೋಗಿದ್ವಿ. ನಾನು ಅವಲಕ್ಕಿ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಭಾಳ ಹಸಿಯಾಗತ್ತಿತ್ತು ರೀ. ಹೋಗಿ ಮೊದಲು ಊಟ ಮಾಡೋಣ ಅಂತಂದು ಎಲ್ಲ ಬಡಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ರಿ. ಎಲ್ಲಿಂದ ಶುರು ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ, ಹೊಟ್ಟೆ ಹಸ್ತಿತ್ತು. ಊಟ ಮಾಡ್ಕೊಂಡು ಕೂತ್ಕೊಂಡೆ ನಾನು. ಆ ಕಡೆ ನಮ್ಮ ಆಂಟಿ ಫ್ಯಾಮ್ಲಿಯವರು ಅವರು ಎಲ್ಲ ಊಟ ಶುರು ಮಾಡ್ಕೊಂಡಿದ್ರು. 2 ಮನೆದು ಅಡಿಗೆ ರೀ, ವೆರೈಟಿ ಊಟ ಇತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಊಟ ಮಾಡಿದ್ವಿ. ಪ್ರೀತಿ ಏಕೆ ಭೂಮಿ ಮೇಲಿದೆ. ಏನ್ ಕಾಕ ಸಮಾಚಾರ? ಅಡಿಗೆ ಎಲ್ಲ ಚೆನ್ನಾಗೈತೆ ಏನ್ ಕಾಕ? ಬಾರಿ ಫಸ್ಟ್ ಕ್ಲಾಸ್. ಹೋಳ್ಗಿ ಬರೀ ಅಂಟ್ಗೋಲ್ ಬೆಲ್ಲ ಆಗೈತಿ. ಹೋಳಿಗೆ ತುಪ್ಪನ ತಂದಿಲ್ಲ ಅಲ್ ಕಾಕ. ಇಟ್ಲಾಗೈತಿ ನೋಡು. ನಮ್ಮ ಚಿಕ್ಕಪ್ಪ ಒಂಚೂರು ಮಾತಾಡ್ಸ್ಕೊಂಡು ಈ ಕಡೆ ಬಂದ್ವಿ. ಹುಡುಗರು ಊಟ ಮಾಡಿ ಇನ್ನು ಬಿಸ್ಲಾಗ ಅಡ್ಡಾಡ್ತಾಗ ತೋಟದಾಗ ಅಂತಂದು ನಮ್ಮ ತಮ್ಮ ಎಲ್ಲರನ್ನೂ ಒಂದು ಕಡೆ ಹಾಕೊಂಡು ಒಂದು ಕತೆ ಹೇಳ್ದಾನೆ ಅಂತಂದು ಮಂಗಸ್ಕೊಂಡು ಕುಂತಿದ್ದ. ಪಾಪ ಇಲ್ಲಿ ನಮ್ಮ ತಂಗಿ ಪಾಪು ಅವ್ರ ಅಂಟಿ ತೊಡಿ ಮೇಲೆ ಮಕ್ಕೊಂಡಿದ್ಲು ಮಧ್ಯಾಹ್ನ. ಹೀ ಅಂತ ಹೊಲ್ ಬಿಟ್ಟಿರೋದು ನಮ್ಮ ಪದ್ಮ ರೀ, ಅಂದ್ರೆ ನಮ್ಮ ತಮ್ಮನ ಹೆಂಡತಿಗೆ ಯಾವಾಗ್ಲೂ ಹೀ ಅಂತಾನೆ ಇರ್ತಾಳ. ರಾತ್ರಿ ಎತ್ತಿನ ಕಡೆಗೆ ಹೋಗೋದ ಒಂದು ವಿಶೇಷ. ಸೊ ಊಟನೂ ಆಯ್ತು, ನಮ್ಮ ಮನೆಯವ್ರಿಗೆ ಕೇಳದೆ ಎಲೆಡಿಕೆ ಹಾಕ್ಯಂತೀರೇನ್ರಿ ಊಟ ಆಯ್ತು ಅಂತಂದು. ಊಟನೂ ಹೆವಿ ಆಗಿತ್ತು. ಹಂಗಾಗಿ ಅವರು ಬಂದರೆ ಸರಿ ಹಾಕ್ಕೊಡು, ಎಲೆಡಿಕೆ ತಿಂತೀನಿ ಅಂತಂದು ಅವರಿಗೂ ಎಲೆಡಿಕೆ ಹಚ್ಕೊಟ್ಟೆ. ಅವರು ಎಲೆಡಿಕೆ ತಿನ್ಕೊಂತ ಕುಂತಿದ್ರು. ನನ್ನ ತಮ್ಮನೂ ಅಲ್ಲೇ ಕುತ್ಕೊಂಡು ಮಾವು ಕಾಲು ಎಳಕತ್ತಿದ್ದು ಒಂಚೂರು. ನಾನು ಎಲೆಡಿಕೆ ಹಾಕ್ಕೊಂಡೆ. ನೀವೇನೋ ಅನ್ರಿ, ಹಿಂಗೆ ಜಾತ್ರೆ ಹಬ್ಬ ಪರ್ಷಿ ಅಂತಂದು ಯಾವಾಗಾರ ಒಂದೊಂದು ಸರಿ ಎಲ್ಲ ಫ್ಯಾಮ್ಲಿಯವ್ರು ಸೇರ್ಕೊಂಡು ಹಿಂಗೆ ಹೊರಗೆ ಊಟ ಗೀಟ ತಗೊಂಬಂದು ಒಂಥರ ಏನೋ ಮಜಾ ಅನ್ನಿಸ್ತೈತೆ ರೀ. ಈ ರೊಟೀನ್ ಲೈಫ್ನಾಗ ಈ ಥರ ಎಂಜಾಯ್ ಮಾಡಿದ್ರೆ ಭಾರಿ ಖುಷಿ ಆಕತಿ. ಸಾಯಂಕಾಲನೂ ಆಯ್ತು, ಇನ್ನೇನು ಚಹಾ ಮಾಡೋಣ ಅಂತಂದು ಚಹಾಕ್ಕೆ ಇಟ್ಟಿದ್ವಿ. ಜಾತ್ರೆಯಾಗ ಚಹಾ ಸರಿ ಇರಲ್ರಿ, ಹಾಗಾಗಿ ನಾವು ಮನೆಯಿಂದನೇ ಎಲ್ಲ ತೊಗೊಂಡು ಹೋಗಿರ್ತೀವಿ ಮಾಡೋಕ್ಕೆ ಬೇಕಾದಂಥ ವಸ್ತುಗಳನ್ನ. ಹೋಗಿ ಚಹಾಕ್ಕೆ ಇಟ್ಟೆ. ಚಹಾನು ಕುದಿಯಾಕತ್ತಿತ್ತು, ಎಲ್ಲರೂ ಕಾಯಕತ್ತಿದ್ರು ಚಹಾ ಯಾವಾಗ ಆಕತಿ ಅಂತಂದು. ಲಘು ಹಾಲು ಹಾಕಿ ಚಹಾ ಸೋಸೋಣ ಹಾಲು ಹಾಕ್ಯಂಡು ಕುತ್ಕೊಂಡಿದ್ವಿ. ಹಾಲು ಹಾಕಿ ಇನ್ನೇನು ಚಹಾ ಸೋಸ್ಕೊಬೇಕಿತ್ತು. ಇನ್ನೂ ಸ್ವಲ್ಪ ಕುದಿಲಿ ಅಂತಂದು ಕೈ ಬಿಟ್ಟಿದ್ವಿ. ಮತ್ತು ಕುದ್ದಾದ್ಮ್ಯಾಗ ಚಹಾ ಸೋಸಿ ಎಲ್ಲರಿಗೂ ಚಹಾ ಕೊಟ್ವಿ.
ಚಹಾ ಕುಡ್ಕೊಂತ ಕುಂತಿದ್ರು, ಎಲ್ಲರೂ ಮಾತಾಡ್ಕೊಂತ ತಮಾಷೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಚಹಾ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಡ್ಬೇಕು. ಚಹಾ ಕುಡ್ಕೊಂಡು ಕೂತ್ಕೊಂಡಾಗ ಏನೋ ಒಂಥರ ಸೌಂಡ್ ಬಂತ್ರಿ, ಗಾಡಿ ಗುದ್ದಿದ್ದ ಸೌಂಡ್ ಬಂತ್ರಿ. ಸೌಂಡಿಗೆ ಎದ್ದು ನೋಡ್ತೀವಿ, ಒಂದು ಕಾರ್ನೇನು ಬೈಕ್ನೇನು ಗುದ್ಕೊಂಡು ಹೋಗ್ಬಿಟ್ಟಾನ. ಆ ಬೈಕ್ನಾಗ ನೋಡಿದ್ರೆ 3 ಜನ ಇದ್ರಿ. ಅವರಿಗೆ ಭಾರಿ ಹೊಡೆತು ಬಿದ್ದುಬಿಟ್ಟು ಕುತ್ಕೊಂಡ್ರು ಅಲ್ಲೇ. ಮತ್ತು ಹೋಗಿ ಒಂಚೂರು ನೀರು ಕೊಟ್ಟು ಈ ಕಡೆ ಕರ್ಕೊಂಬಂದ್ಬಿಟ್ರು ನಮ್ಮ ಮನೆ ಗಂಡು ಮಕ್ಳು. ಅವ್ನ ಕಾರ್ನೇನು ಒಂಚೂರು ನಿಲ್ಲಿಸ್ಲೇ ಇಲ್ರಿ, ಜಾತ್ರೆ ಅಂತಂದು ಅವ್ನು ಸೀದಾ ಹೋಗೇ ಬಿಟ್ಟ. ಆ ಬೈಕ್ ಅಲ್ಲೇ ಬಿಟ್ಟು ಬಂದು ಈ ಕಡೆ ಕುತ್ಕೊಂಡಿದ್ರು. ನೋಡ್ರಿ, ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ರಿ. ಹಂಗನ ಲೈಕ್ ಮಾಡಿ, ಶೇರ್ ಮಾಡಿರಿ. ಏನಾರ ತಪ್ಪಿದ್ರೆ ಕಮೆಂಟ್ ಮಾಡಿರಿ, ತಿದ್ಕೊತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.